ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಮಾಟ ಮಂತ್ರ ಅನ್ನೋದು ಬರೀ ಯಾವುದೋ ಒಂದು ಕತೆ ಅಲ್ಲ. ಅದನ್ನು ನಿಜವಾಗ್ಲೂ ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಅದರ ನೋವು ಗೊತ್ತಿರುತ್ತೆ. ಇವತ್ತಿನ ಕಥೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಕೆಟ್ಟ ಜನರ ಕೈಗೆ ಸಿಕ್ಕಿ ಅವರದನ್ನು ಬೇರೆಯವ್ರ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾನ್ವಿ ಅಂತ ಇನ್ನೋಸೆಂಟ್ ಹುಡುಗಿ ಲೈಫಲ್ಲಿ ಯಾವ್ಯಾವ ಥರದ ನೋವು ಎದುರಾಗತ್ತೆ, ಭೀಕರ ಘಟನೆಗಳು ಯಾವ ರೀತಿಯಲ್ಲಿರುತ್ತೆ ಅದೆಲ್ಲನೂ ಕೂಡ ನೀವು ತಿಳ್ಕೊತೀರಾ. ಮತ್ತು ಈ ಸ್ಟೋರಿನ ನೀವು ಕೊನೆ ತನಕ ಕೇಳಿದ್ರೆ ನೀವು ಕೂಡ ಅರ್ಥ ಮಾಡ್ಕೊತೀರಾ ದಟ್ ಎಲ್ಲರನ್ನೂ ಕೂಡ ಕಣ್ಮುಚ್ಕೊಂಡು ನಂಬಾರ್ದು. ಎಷ್ಟೊಂದು ಜನ ನೋಡೋದಕ್ಕೆ ನಗ್ನಾಗ್ತಾರ ಜೊತೆಯಲ್ಲಿದ್ದರೆ ಹಿಂದೆನೇ ಅವ್ರು ನಮಗೆ ಕೆಟ್ಟದ್ದು ಬಯಸ್ತಿರ್ತಾರೆ ಅಂತ. ಆ್ಯಂಡ್ ಈ ಕತೆ ಎಷ್ಟು ಹಾರಿಫಿಕ್ ಮತ್ತು ಮನಸ್ಸಿಗೆ ನೋವು ಕೊಡುತ್ತೆ ಅಂದರೆ ಲಾಸ್ಟಲ್ಲಿ ನಿಮ್ಮನ್ನು ಕೂಡ ಅದು ಯೋಚನೆ ಮಾಡೋ ಥರ ಮಾಡುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ, ಹೆಡ್ಫೋನ್ಸ್ ಹಾಕೊಳ್ಳಿ, ಲೈಟ್ ಆಫ್ ಮಾಡಿ, ಯಾಕಂದರೆ ಈ ಕತೆ ಶುರು ಆಗುತ್ತೆ ಈಗ. ಇವತ್ತಿನ ಕತೆ ಬಂದ್ಬಿಟ್ಟು ಸಾನ್ವಿದು. ಸಾನ್ವಿ ಮಂಗಳೂರಿನ ಒಂದು ಸಿಂಪಲ್ ಮಿಡಿಲ್ ಕ್ಲಾಸ್ ಹುಡುಗಿ. ಅವಳಿಗೆ ಚಿಕ್ಕವಳಿಂದಾನೇ ಒಂದು ಆಸೆ ಇರುತ್ತೆ, ಚೆನ್ನಾಗಿ ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು ಅಂತ. ಇವಾಗ ಅವಳು 12th ಬೋರ್ಡ್ ಎಕ್ಸಾಮ್ಸ್ ನಡೀತಿತ್ತು. ಅವಳು ಕಷ್ಟಪಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡ್ತಾಳೆ. ಆ್ಯಂಡ್ ಅದರ ರಿಸಲ್ಟ್ಸ್ ಕೂಡ ತಕ್ಕಂಗೆ ಸಿಗತ್ತೆ. ಸಾನ್ವಿಗೆ 12th ಬೋರ್ಡ್ ಎಕ್ಸಾಮ್ಸಲ್ಲಿ ತುಂಬ ಒಳ್ಳೆ ಪರ್ಸೆಂಟೇಜ್ ಬಂದಿರುತ್ತೆ. ಅದನ್ನು ನೋಡಿ ಅವರ ಅಪ್ಪ ಅಮ್ಮ ತುಂಬ ಖುಷಿಪಟ್ಟು ಹೇಳ್ತಾರೆ, ಮಗಳೇ ನೀನು ಯಾವ ಕಾಲೇಜಸ್ ಬೇಕೋ ಆ ಕಾಲೇಜಿಗೆ ಅಪ್ಲೈ ಮಾಡು, ನಿನಗೆ ಆರಾಮಾಗಿ ಸೀಟ್ ಸಿಗತ್ತೆ, ನಿನ್ನ ಫ್ಯೂಚರ್ನ ಸೆಟ್ ಮಾಡ್ಕೋ, ಅದಕ್ಕೆ ಯಾವ ರೀತಿಯಲ್ಲಿ ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದನ್ನು ಕೇಳಿದ ಸಾನ್ವಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಅವಳು ಇಷ್ಟಪಟ್ಟಿರೋ ಎಲ್ಲ ಕಾಲೇಜಸ್ಗೂ ಅಪ್ಲೈ ಮಾಡ್ತಾಳೆ. ಸ್ವಲ್ಪ ದಿನಗಳಲ್ಲೇ ಒನ್ ಆಫ್ ಅವರ್ ಫೇವ್ರೇಟ್ ಕಾಲೇಜಸ್ಸಿಂದ ಅವಳಿಗೆ ಸೀಟ್ ಕೂಡ ಸಿಗತ್ತೆ. ಇದು ಬಂದ್ಬಿಟ್ಟು ಒನ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಇನ್ ಮಣಿಪಾಲ್. ಅದನ್ನು ಗೊತ್ತಾಗಿದ್ದ ತಕ್ಷಣವೇ ಅವರು ಅಪ್ಪ ಅಮ್ಮಗೆ ಹೇಳ್ತಾಳೆ, ಈ ಥರ ನನಗೆ ಮಣಿಪಾಲಲ್ಲಿ ಸೀಟ್ ಸಿಕ್ಕಿದೆ ಅಂತ. ಅವ್ರ ಅಪ್ಪ ಅಮ್ಮನೂ ಕೂಡ ಸರಿ ಪುಟ್ಟ ನೀನು ಹೋಗು ಮತ್ತೆ ಅಂತ ಹೇಳಿದಾಗ ಅವಳಿವಾಗ ಮಣಿಪಾಲ್ಗೆ ಶಿಫ್ಟ್ ಆಗ್ತಾಳೆ. ಆ ಕಾಲೇಜ್ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣವೇ ಹತ್ತಿರದಲ್ಲಿ ಒಂದು ಹಾಸ್ಟೆಲ್ನ ಕೂಡ ಹುಡ್ಕೊತಾಳೆ. ಆ ಹಾಸ್ಟೆಲಲ್ಲಿ ಶೇರಿಂಗ್ ಇರೋ ಕಾರಣದಿಂದ ಅವಳಿವಾಗ ರೂಮ್ನ ಇನ್ನೊಂದು ಹುಡುಗಿ ಅನು ಜೊತೆ ಶೇರ್ ಮಾಡ್ತಿದ್ಲು. ಅವ್ರ ರೂಮ್ಮೇಟ್ಸ್ ಆಗಿದ್ರೂ ಕೂಡ ಅಷ್ಟೊಂದು ಕ್ಲೋಸ್ ಏನಿರಲ್ಲ, ಜಸ್ಟ್ ಮಾತಾಡ್ತಿರ್ತಾರೆ, ನಾರ್ಮಲ್ ಫ್ರೆಂಡ್ಸ್ ಥರ ಇರ್ತಾರೆ. ಆದರೆ ಕಾಲೇಜ್ ಫಸ್ಟ್ ದಿನಾನೇ ಸಾನ್ವಿಗೆ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಅವಳ ಹೆಸರೇ ನೇಹಾ. ನೇಹಾ ಹುಟ್ಟಿ ಬೆಳೆದಿದ್ದೆಲ್ಲ ಮಣಿಪಾಲಲ್ಲೇನೆ. ಆ್ಯಂಡ್ ಇವ್ರು ಫಸ್ಟ್ ದಿನದಿಂದನೇ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ಜೊತೆಗೆ ಹೋಗೋದು, ಜೊತೆಗೆ ತಿನ್ನೋದು, ಜೊತೆಗೆ ಬರೋದು, ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ರು. ಇಡೀ ಕ್ಲಾಸಿಗೆ ಗೊತ್ತಾಗಿತ್ತು ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ. ಸ್ವಲ್ಪ ದಿನ ಎಲ್ಲ ಚೆನ್ನಾಗೇ ನಡೀತಿರುತ್ತೆ ಇವ್ರ ಮಧ್ಯದಲ್ಲಿ. ಆದರೆ ಇದ್ದಕ್ಕಿದ್ದಂತೆ ಏನಾಯ್ತೋ ಏನೋ ಗೊತ್ತಿಲ್ಲ, ನೇಹಾ ಅವಳಿಂದ ದೂರ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೇಹಾಗೆ ಬಂದ್ಬಿಟ್ಟು ಸಾನ್ವಿಯಿಂದ ಸ್ವಲ್ಪ ಜೆಲೆಸಿ ಫೀಲ್ ಆಗ್ತಿತ್ತು. ಯಾಕಂದರೆ ಸಾನ್ವಿ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದ್ಲು ಮತ್ತು ಓದೋದ್ರಲ್ಲೂ ಆ ಮಟ್ಟಕ್ಕೆ ಚೆನ್ನಾಗಿದ್ಲು. ಕ್ಲಾಸಲ್ಲಿರೋ ಟೀಚರ್ಸ್, ಸ್ಟೂಡೆಂಟ್ಸ್, ಹುಡುಗರು ಎಲ್ಲರೂ ಕೂಡ ಅವಳಿಗೆ ಅಟೆನ್ಷನ್ ಕೊಡ್ತಿದ್ರು. ಇವಳು ಜೊತೆಲಿ ಇದ್ರೂ ಕೂಡ ಯಾರೂ ಅವಳನ್ನ ಮೂಸ್ ನೋಡ್ತಿರ್ಲಿಲ್ಲ. ಹೋಗ್ತಾ ಹೋಗ್ತಾ ನೇಹಾಗದು ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವಳು ಸ್ಲೋ ಆಗಿ ಸಾನ್ವಿನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಾನ್ವಿ ಇದೆಲ್ಲ ನೋಡಿ ತುಂಬ ಬೇಜಾರು ಪಡ್ತಾಳೆ. ಜೊತೆಲಿ ಕೂತ್ಕೊಳ್ತಿರೋ ನೇಹಾ ಇವಾಗ ಪಕ್ಕದ ಸೀಟಲ್ಲಿ ಬೇರೆಯವ್ರ ಜೊತೆ ಕೂತ್ಕೊಳ್ತಿದ್ದಾಳೆ. ಜೊತೆಗೆ ಬರೋ ನೇಹಾ ಇವಾಗ ನನ್ನ ಜೊತೆ ಬರ್ತಾನೇ ಇಲ್ಲ. ಮತ್ತು ಎಷ್ಟೊಂದು ಸತಿ ಸಾನ್ವಿ ಅವಳನ್ನ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ಟರು ನೇಹಾ ಮುಖ ತಿರುಗಿಸ್ಕೊಂಡು ಹೋಗ್ಬಿಡೋದು, ಇಗ್ನೋರ್ ಮಾಡೋದು ಮಾಡ್ತಿದ್ಲು. ಅದೇ ಸಮಯದಲ್ಲಿ ಸೆಮ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೇಹಾ ಇದೆಲ್ಲ ಹೋಗಲಿ, ನಾನಿವಾಗ ನನ್ನ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಚೆನ್ನಾಗಿ ಓದಿ ಅದೇ ಥರನೇ ಕ್ಲಾಸ್ಗೆ ಅವಳಿವಾಗ ಟಾಪರ್ ಕೂಡ ಆಗ್ತಾಳೆ. ಆದರೆ ಇನ್ನೊಂದು ಕಡೆ ನೇಹಾ ಬಂದ್ಬಿಟ್ಟು 2 ಬ್ಯಾಕ್ಲಾಗ್ನ ಪಡ್ಕೊಂಡು ಅದೇನಾಯ್ತೋ ಏನೋ ಅವಳಲ್ಲಿ ಸಡನ್ ಚೇಂಜಸ್ ಆಗೋದಕ್ಕೆ ಶುರು ಆಗುತ್ತೆ. ನೇಹಾಗೆ ರಿಯಲೈಸ್ ಆಗುತ್ತೆ ಅವಳು ಇಷ್ಟು ದಿವಸ ಮಾಡ್ತಿದ್ದಿದ್ದು ತಪ್ಪು ಅಂತ. ಅವಳಾಗೆ ಸಾನ್ವಿ ಹತ್ರ ಅವತ್ತು ಬಂದು ಅವಳಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ಐ ಆಮ್ ವೆರಿ ಸಾರಿ ಸಾನ್ವಿ, ಕ್ಷಮಿಸ್ಬಿಡ್ತೀಯಾ ಅಂತ ಕೇಳಿದಾಗ ಸಾನ್ವಿ ಎಷ್ಟು ಇನ್ನೋಸೆಂಟ್ ಇರ್ತಾಳೆ ಅಂದರೆ 1 ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ದೆ, ಅದೆಲ್ಲ ಹೋಯ್ತು ಬಿಡು, ಇವಾಗ ನೀನು ಬಂದಿದ್ಯಲ್ವಾ ಮತ್ತೆ ನನ್ನ ಹತ್ರ ಮಾತಾಡಿಸ್ತಿದ್ಯಾ, ಅಷ್ಟೇ ಸಾಕು, ನನಗೆ ಬೇಜಾರಾಗಿದ್ದು ಒಂದೇ ಒಂದು, ಅಷ್ಟು ಚೆನ್ನಾಗಿದ್ದಿದ್ದು ನಮ್ಮ ಫ್ರೆಂಡ್ಶಿಪ್ ಆಲ್ ಆಫ್ ಅ ಸಡನ್ ನಿಂತೋಯ್ತು. ಐ ವಾಸ್ ಫೀಲಿಂಗ್ ಲೋನ್ಲಿ. ಸಿನ್ಸ್ ನೀನು ಇವಾಗ ಮತ್ತೆ ಬಂದಿದ್ಯಾ ಎಲ್ಲ ಸರಿ ಹೋಗುತ್ತೆ ನೇಹಾ ಅಂತ ಸಾನ್ವಿ ಹೇಳ್ತಾಳೆ. ಅದನ್ನು ಕೇಳಿದ ನೇಹಾ ಹೇಳ್ತಾಳೆ, ಇಷ್ಟು ದಿವಸ ನಾನು ನಿನ್ನ ಹತ್ರ ಮಾತಾಡಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಏನಾದರೂ ಒಂದನ್ನು ಮಾಡಲೇಬೇಕು. ಸೊ ಸಾನ್ವಿ,
ಇವತ್ತು ನೀನು ಒಳ್ಳೆ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ತೊಗೊಂಡಿರೋದಕ್ಕೆ ಟ್ರೀಟ್ ನನ್ನ ಕಡೆನೇ. ಇವತ್ತು ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇನೆ ಡಿನ್ನರ್ ಕೂಡ ಮಾಡೋಣ, ನೀನು ಮಿಸ್ ಮಾಡಿಲ್ಲದೆ ಬರಬೇಕು ಆಯ್ತಾ ಅಂತ ಹೇಳಬೇಕಾದ್ರೆ ಸಾನ್ವಿನೂ ಖುಷಿ ಪಡ್ತಾಳೆ ದಟ್ ನೇಹಾ ಅವಳನ್ನ ಖುಷಿಯಿಂದ ಮನೆಗೆ ಕರೀತಿದ್ದಾಳಂತ. ಸೊ ಸಾನ್ವಿನೂ ಏನೂ ಯೋಚನೆ ಮಾಡಿಲ್ಲದೆ ಡೈರೆಕ್ಟಾಗಿ ಹೇಳ್ತಾಳೆ, ಹ್ಞೂ ನೇಹಾ ನೀನು ಕರಿತಿದ್ಯಾ ಅಂದರೆ ಬಂದೇ ಬರ್ತೀನಿ ಅಂತ. ಸರಿ ಮತ್ತೆ ಸಂಜೆ ಸಿಗೋಣ ಅಂತ ಹೇಳಿ ಸಾನ್ವಿ ಇವಾಗ ವಾಪಸ್ ಹಾಸ್ಟೆಲ್ ಕಡೆಗೆ ಹೋಗ್ತಾಳೆ. ಅದಾದ ನಂತರ ಸಾನ್ವಿ ನೇಹಾ ಮನೆಗೆ ಹೋಗ್ತಾಳೆ. ನೇಹಾ ಅವರ ಅಪ್ಪ ಅಮ್ಮ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಎಲ್ಲ ಮಾಡಾಗಿದ್ಮೇಲೆ ಎಲ್ಲರೂ ಇವಾಗ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಡಿನ್ನರ್ ಕೂಡ ಮಾಡ್ತಾರೆ. ಡಿನ್ನರ್ ಆಗಿದ್ಮೇಲೆ ಸಾನ್ವಿ ನೇಹಾ ಹತ್ರ ಹೇಳ್ತಾಳೆ, ಸರಿ ನೇಹಾ ಥ್ಯಾಂಕ್ ಯು ಸೋ ಮಚ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ, ಇನ್ನೇನು ಟೈಮ್ ಆಗ್ತಿದೆ, ನಾನು ವಾಪಸ್ ಇವಾಗ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ. ಅಷ್ಟರಲ್ಲಿ ನೇಹಾ ಹೇಳ್ತಾಳೆ, ಒಂದು ನಿಮಿಷ ಇರು ಸಾನ್ವಿ, ನಾನು ನಿನ್ಗೇನೋ ಒಂದು ಕೊಡಬೇಕು ಅಂತ. ಅವಳ ರೂಮಿಗೆ ಹೋಗ್ಬಿಟ್ಟು ಒಂದು ಬ್ರೇಸ್ಲೆಟ್ನ ತಗೊಂಡು ವಾಪಸ್ ಬರ್ತಾಳೆ. ಬ್ರೇಸ್ಲೆಟ್ ನೋಡಿದ ಸಾನ್ವಿ ಹೇಳ್ತಾಳೆ, ನೇಹಾ ಇದೆಲ್ಲ ಯಾಕೆ, ಆ ಬ್ರೇಸ್ಲೆಟ್ ನೋಡೋದಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಇದೆಲ್ಲ ಏನೂ ಬೇಡ, ನೀನು ನನಗೆ ಡಿನ್ನರ್ಗೆ ಕರೆದೆ ಅಲ್ವಾ, ದಟ್ಸ್ ಮೋರ್ ದೆನ್ ಎನಫ್ ಅಂತ. ಆದರೆ ನೇಹಾ ಹೇಳ್ತಾಳೆ, ಸಾನ್ವಿ ನೀನು ಮರ್ತೋಗ್ತಿದ್ಯಾ, ನಾವು ಬೆಸ್ಟ್ ಫ್ರೆಂಡ್ಸ್, ನನ್ನಿಂದ ನಮ್ಮ ಫ್ರೆಂಡ್ಶಿಪ್ ಹಾಳಾಗಿತ್ತು, ಪ್ಲೀಸ್ ನನಗೆ ಒಂದು ಚಾನ್ಸ್ ಕೊಡು ಇದನ್ನೆಲ್ಲ ಸರಿ ಮಾಡೋದಕ್ಕೆ, ಇಲ್ಲ ಅಂತ ಹೇಳಬೇಡ ಅಂತ ಫೋರ್ಸ್ ಮಾಡಿ ಇವಾಗ ಅವಳೇ ಸಾನ್ವಿ ಕೈನ ತಗೊಂಡು ಆ ಬ್ರೇಸ್ಲೆಟ್ ಹಾಕ್ತಾಳೆ. ಅದಾಗಿದ್ಮೇಲೆ ಅವಳು ಅಷ್ಟು ಪ್ರೀತಿಯಿಂದ ಫೋರ್ಸ್ ಮಾಡಿ ಕೊಟ್ಟಿರೋದನ್ನ ಹೆಂಗೆ ಬೇಡ ಅನ್ನೋಕ್ಕಾಗತ್ತೆ ಅಂತ ಸಾನ್ವಿ ಥ್ಯಾಂಕ್ ಯು ಸೋ ಮಚ್ ನೇಹಾ, ನಾನು ಇದನ್ನು ಯಾವತ್ತೂ ಮರೆಯಲ್ಲ ಅಂತ ಹೇಳಿ ವಾಪಸ್ ಇವಾಗ ಹಾಸ್ಟೆಲಿಗೆ ಬರ್ತಾಳೆ. ಸಾನ್ವಿಗೆ ಅವತ್ತು ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ ಮಾರನೇ ದಿನ ಅವಳು ಕಾಲೇಜ್ನೇ ಮಿಸ್ ಮಾಡ್ಕೊತಾಳೆ. ಅವಳಿವಾಗ ಮಧ್ಯಾಹ್ನ 2 ಗಂಟೆಗೆ ಎದ್ದು ಟೈಮ್ ನೋಡಿದಾಗ ಲಿಟ್ರಲಿ ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ಅವಳು ಇವತ್ತಿನವರೆಗೂ ಒಂದಿನಾನೂ ಕೂಡ ಇಷ್ಟು ಲೇಟಾಗಿ ಎದ್ದಿಲ್ಲ, ಮತ್ತು ಕಾಲೇಜ್ ಕ್ಲಾಸಸ್ ಅಂತೂ ಮಿಸ್ಸೇ ಮಾಡ್ಕೊಂಡಿರಲಿಲ್ಲ. ಮೊದಲನೇ ಬಾರಿ ಈ ಥರ ಅವಳಿಗಾಗಿತ್ತು. ಅವಳು ಅದೇ ಅಂದ್ಕೊತಿರ್ತಾಳೆ, ಛೇ ಈ ಥರ ಹೆಂಗಾಗೋಯ್ತು, ಅಲಾರ್ಮ್ ಹೊಡ್ಕೊಂಡಿದೆ ಆದರೂ ನಾನು ಎದ್ದಿಲ್ಲ, ಏನಾಗಿದೆ ನನಗೆ, ಅದೆಲ್ಲ ಯೋಚನೆ ಮಾಡ್ತಾ ಸರಿ ಇವಾಗ ಅವಳು ಅಡುಗೆ ಮಾಡೋಕ್ಕೆ ಹೋಗ್ತಾಳೆ. ಅಡುಗೆ ಎಲ್ಲ ಆಗಿದ್ಮೇಲೆ ಸಾನ್ವಿ ತಿಂದರೆ ಅವಳಿಗೆ ಒಂಥರ ಹೊಟ್ಟೆ ನೋವು ಆಗೋದಕ್ಕೆ ಶುರು ಆಗುತ್ತೆ. ಅರ್ಧ ಗಂಟೆ ಆಗಿದ ತಕ್ಷಣವೇ ಸಾನ್ವಿ ತಿಂದಿದ್ದೆಲ್ಲ ವಾಂತಿ ಮಾಡಿಬಿಟ್ಟು ಒಂಥರ ಇವಾಗ ಅವಳಿಗೆ ಮೈಕೈ ನೋವು ಆಗೋದಕ್ಕೆ ಶುರು ಆಗ್ತಿತ್ತು. ಇಂತಕ್ಕೆ ತೀರಾ ಈ ಥರ ಮೈಕೈ ಎಲ್ಲ ನೋವಾಗ್ತಿದೆ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಮೇಲೆ ಎದ್ದಿದ ಮೇಲೂ ಕೂಡ ಮೈಕೈ ನೋವು ಹಾಗೆ ಇರುತ್ತೆ. ಜ್ವರ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿದಾಗ ಅವಾಗ ಅವಳಿಗೆ ಗೊತ್ತಾಗುತ್ತೆ ಅವಳಿಗಿವಾಗ ಹೈ ಫೀವರ್ ಇತ್ತು, ಮೈಯೆಲ್ಲ ಬಿಸಿ ಆಗಿತ್ತು. ಸೊ ಅವಳು ಅನ್ಕೊತಾಳೆ, ಶಟ್ ಏನಿದು ಸಡನ್ನಾಗಿ ನನಗೆ ಹುಷಾರು ತಪ್ಪೋಗ್ಬಿಟ್ಟಿದೆ ಅಲ್ವಾ, ನಾಳೆ ಅಷ್ಟರಲ್ಲಿ ನಾನು ಸರಿ ಆಗಲೇಬೇಕು, ಕ್ಲಾಸ್ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ಕೂಡ ನೆಕ್ಸ್ಟ್ ದಿನ ಬೆಳಗ್ಗೆನೂ ಕೂಡ ಅವಳಿಗೆ ಜ್ವರ ಅದೇ ರೀತಿಯಲ್ಲಿರುತ್ತೆ. ಸೊ ನೆಕ್ಸ್ಟ್ ದಿನವೂ ಕೂಡ ಅವಳು ಕಾಲೇಜ್ ಹೋಗೋದಕ್ಕಾಗಲ್ಲ. ಅವತ್ತು ಅವಳು ರೆಸ್ಟ್ ಮಾಡ್ತಿರ್ತಾಳೆ ಫುಲ್ ದಿನ. ಆ್ಯಂಡ್ ಅವಳ ರೂಮಲ್ಲಿ ಅವಳು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ, ಬಿಕಾಸ್ ಅವಳ ರೂಮ್ಮೇಟ್ ಅವ್ರ ನೇಟಿವಿಗೆ ಹೋಗಿದ್ಲು, ಸ್ವಲ್ಪ ದಿನ ಏನೋ ಫಂಕ್ಷನ್ ಬಂದಿತ್ತು ಅಂತ. ಅವತ್ತು ಅವಳು ಎಷ್ಟು ಟ್ರೈ ಮಾಡ್ತಾಳೆ, ಅದು ತಿನ್ನೋದಕ್ಕೆ ಏನೂ ಸೇರ್ತಿರಲ್ಲ. ಫೈನಲಿ ಅವಳು ಇದಕ್ಕೆಲ್ಲನೂ ಏನಾದರೂ ಸೊಲ್ಯೂಷನ್ ಹುಡುಕಬೇಕು ಅಂತ ಡಾಕ್ಟರ್ಗೆ ವಿಡಿಯೋ ಕಾಲ್ ಮಾಡಿ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಸ್ವಲ್ಪ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ಮೇಲೆ ಸಾನ್ವಿಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಅದಾಗಿದ್ಮೇಲೆ ರಾತ್ರಿ ಅವಳು ಆರಾಮಾಗಿ ನಿದ್ದೆ ಮಾಡ್ತಿರ್ತಾಳೆ, ರೆಸ್ಟ್ ತೊಗೊತಿರ್ತಾಳೆ. ಸುಮಾರು 2 ಗಂಟೆ ಹತ್ತತ್ರ ರಾತ್ರಿ ಅವಳು ನಿದ್ದೆ ಮಾಡಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅವಳ ಪಕ್ಕದಲ್ಲಿ ಬಂದು ಮಲ್ಕೊಂಡಂಗೆ ಅವಳಿಗೆ ಅನ್ಸತ್ತೆ. ಅವಳಿಗೆ ಎಚ್ಚರ ಆಗಿ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಯಾರೂ ಕೂಡ ಇರಲಿಲ್ಲ. ಅವಾಗ ಅವಳು ಮನಸ್ಸಲ್ಲೇ ಅನ್ಕೊತಾಳೆ, ನಾನು ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ತಿದ್ದೀನಿ ಅನ್ಸುತ್ತೆ, ಸುಮ್ಮನೆ ಮಲ್ಕೊಳ್ಬೇಕು ಅಂತ ತಿರುಗ್ಬಿಟ್ಟು ಇವಾಗ ಫುಲ್ ಮುಸ್ಕ್ ಹಾಕೊಂಡು ಮತ್ತೆ ಮಲಗ್ತಿದ್ಲು. ಇನ್ನೊಂದು 10 ನಿಮಿಷ ಆಗಿರಲ್ಲ, ಅಷ್ಟರಲ್ಲಿ ಅವಳ ಕಾಲತ್ರ ಯಾರೋ ಒಬ್ರು ಮುಟ್ಟುತ್ತಿರೋ ಥರ ಅವಳಿಗೆ ಅನಿಸ್ತಿರತ್ತೆ. ಏನಾಗ್ತಿದೆ ಕಾಲತ್ರ ಅಂತ ಅವಳು ಹಿಂಗಿಂಗೆ 2-3 ಸತಿ ಕಾಲು ಹೊಡಿತಾಳೆ. ಅದಾಗೆ ನೆಕ್ಸ್ಟ್ ಸೆಕೆಂಡೇನೆ ಯಾರೋ ಅವಳ ಕಾಲನ್ನ ಜೋರಾಗಿ ಬೆಡ್ಡಿಂದ ಆಚೆ ಕಡೆಗೆ ಎಳಿತಾರೆ. ಅವಳು ಗಾಬರಿಯಿಂದ ಎದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಕಡೆ ನೋಡ್ತಿದ್ಲು. ಏನಾಗ್ತಿದೆ ನನ್ನ ರೂಮಲ್ಲಿ, ಯಾರು ನನಗೆ ಹೇಳ್ತಿದ್ದು, ಬಿಕಾಸ್ ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆ ರೂಮಲ್ಲಿ ಅವಳು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅನು ಇದ್ಯಾ, ನೀನು ವಾಪಸ್ ಬಂದಿದ್ಯಾ ಅಂತ ಎಲ್ಲ ಕರೆದು ನೋಡ್ತಾಳೆ, ಬಿಕಾಸ್ ಅನುನೂ ಕೂಡ ಇರಲಿಲ್ಲ ಅಲ್ಲಿ. ಆ್ಯಂಡ್ ಡೋರು ಒಳಗಡೆಯಿಂದ ಕ್ಲೋಸ್ ಆಗಿರೋ ಕಾರಣದಿಂದ ಆಚೆ ಕಡೆಯಿಂದ ಬೇರೆ ಯಾರು ಬರೋದಕ್ಕೆ ಚಾನ್ಸೇ ಇರಲಿಲ್ಲ. ಬೆಳಗಾಗತ್ತೆ, ಯಾರೋ ಜೋರಾಗಿ ಡೋರ್ನ ತಟ್ಟಿದ್ರು. ಅವಾಗ ಸಾನ್ವಿಗೆ ಎಚ್ಚರಾಗಿ ಹೋಗಿ ಡೋರ್ ತೆಗೆದು ನೋಡಿದ್ರೆ ಆಚೆ ಕಡೆ ಅನು ನಿಂತಿರ್ತಾಳೆ. ಅನು ಸಾನ್ವಿಗೆ ನೋಡಿದ್ದೆ ಹೇಳ್ತಾಳೆ, ನೀನು ಇನ್ನೂ ತನಕ ರೆಡಿ ಆಗಿಲ್ವಾ ಸಾನ್ವಿ, ಟೈಮ್ ನೋಡ್ದಾ,
ಆಲ್ರೆಡಿ 7 ಗಂಟೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಾನೇ ಲೇಟಾಗಿ ಬಂದುಬಿಟ್ಟಿದ್ದೆ, ನಾನು ಅಷ್ಟೊತ್ತಿಂದ ಡೋರ್ ಹೊಡಿತಾನೇ ಇದ್ದೀನಿ, ನಿನಗೆ ಎಚ್ಚರನೇ ಆಗಿಲ್ವಾ ಅಂತ ಕೇಳಿದಾಗ, ಸಾರಿ ಅನು, ನನಗೆ ಸ್ವಲ್ಪ ದಿನದಿಂದ ಹುಷಾರಿಲ್ಲ, ನಾನು ಅದಕ್ಕೆ ಮಲ್ಕೊಂಡಿದ್ದೆ, ಓಕೆ ಇರಲಿ ಬಿಡು ಅಂತ ಹೇಳಿ ಇವಾಗ ಇಬ್ಬರೂ ರೆಡಿ ಆಗಿಬಿಟ್ಟು ಜೊತೆಗೆ ಕಾಲೇಜಿಗೆ ಹೋಗ್ತಾರೆ. ಕಾಲೇಜ್ ಹೋಗಿದ ಮೇಲೆ ಅವಳಿವಾಗ ಕ್ಲಾಸಲ್ಲಿ ನೇಹಾನ ಹುಡುಕ್ತಿರ್ತಾಳೆ. ಆಮೇಲೆ ಅವಳಲ್ಲಿ ಕಾಣಿಸೋದೇ ಇಲ್ಲ. ಸ್ವಲ್ಪ ಜನ ಕೇಳಿದಾಗ ಅವಳಿಗೆ ಗೊತ್ತಾಗತ್ತೆ ನೇಹಾ ಅವ್ರ ಅಪ್ಪ ಅಮ್ಮ ಜೊತೆ ಊರಿಗೆ ಹೋಗಿದ್ದಾಳಂತ. ಇರಲಿ ಬಿಡು, ಅವಳು ವಾಪಸ್ ಬಂದಿದ್ಮೇಲೆ ಆಗಿದ್ದ ಇನ್ಸಿಡೆಂಟ್ ಎಲ್ಲ ಹೇಳ್ಬೋದು ಅಂತ ಅಂದ್ಕೊಂಡು ಅದನ್ನಲ್ಲೇ ಅವಳು ಬಿಟ್ಬಿಡ್ತಾಳೆ. ಅವತ್ತು ಫುಲ್ ದಿನ ಕಾಲೇಜಲ್ಲಿ ಅವಳ ಮೂಡ್ ಫುಲ್ ಅಪ್ಸೆಟ್ ಆಗೇ ಇತ್ತು, ಒಂಥರ ಮುಖ ಫುಲ್ ಡಲ್ಲಾಗೇ ಇರುತ್ತೆ. ಕ್ಲಾಸಸ್ ಮುಗ್ದಿದ ಮೇಲೆ ವಾಪಸ್ ಅವಳು ಮತ್ತು ಅನು ಹಾಸ್ಟೆಲಿಗೆ ಬಂದಾಗ ಅನು ಡೈರೆಕ್ಟಾಗಿ ಕೇಳ್ತಾಳೆ, ಏನಾಯಿತು ಸಾನ್ವಿ, ಒಂಥರ ನಿನ್ನ ಮೂಡೆಲ್ಲ ಅಪ್ಸೆಟ್ ಆಗಿದೆ, ಹುಷಾರಿಲ್ವಾ, ಏನಾಗ್ತಿದೆ ನಿನಗೆ ಅಂತ. ಆವಾಗ ಅವಳು ಆಗಿರೋ ಇನ್ಸಿಡೆಂಟ್ ಎಲ್ಲನೂ ಕೂಡ ಅನುಗೆ ಶೇರ್ ಮಾಡ್ತಾಳೆ. ಅನು ಅದನ್ನೆಲ್ಲ ಕೇಳಿಸ್ಕೊಂಡು, ಏನಾಗಲ್ಲ, ನೀನು ಯೋಚನೆ ಮಾಡಬೇಡ, ನಾಳೆ ಅಷ್ಟರಲ್ಲಿ ನಿನಗೆ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಅದೆಲ್ಲ ಕನ್ವಿನ್ಸ್ ಮಾಡಿ ಸ್ವಲ್ಪ ಅವಳಿಗೆ ಸುಧಾರಿಸ್ಕೊ ಅಂತ ಕೂಡ ಹೇಳ್ತಾಳೆ. ಅವತ್ತು ರಾತ್ರಿ ಸಾನ್ವಿ ಮತ್ತು ಅನು ಇಬ್ಬರು ಕೂಡ ರೂಮಲ್ಲಿದ್ದರು. ಮಲ್ಕೊಳ್ತಿರ್ಬೇಕಾದ್ರೆ ಇವಾಗ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ. ಆಲ್ ಆಫ್ ಅ ಸಡನ್ ಮಧ್ಯರಾತ್ರಿ ಒಂದು ಗ್ಲಾಸ್ ಬಾಟಲ್ ಟೇಬಲ್ ಮೇಲಿತ್ತು. ಆ ಗ್ಲಾಸ್ ಬಾಟಲ್ ಇದ್ದಕ್ಕಿದ್ದಂಗೆ ಏನೋ ಗೊತ್ತಿಲ್ಲ, ಅದರ ಪಾಡಿಗದು ಡಬಾರ್ ಅಂತ ಕೆಳಗೆ ಬಿದ್ದು ಫುಲ್ ರೂಮಲ್ಲಿ ಗ್ಲಾಸ್ ಮುರಿದೋಗಿರೋ ಸೌಂಡ್ ಕೇಳಿಸುತ್ತೆ. ಇಬ್ಬರೂ ಕೂಡ ಗಾಬರಿಯಿಂದ ಎದ್ಬಿಟ್ಟು ನೋಡಿದಾಗ ಗ್ಲಾಸ್ ಕೆಳಗೆ ಬಿದ್ದಿರುತ್ತೆ. ಫ್ಯಾನ್ ಆನ್ ಇರಲ್ಲ, ಕಿಟಕಿ ಕ್ಲೋಸ್ ಇತ್ತು, ಅದು ಹೆಂಗೆ ಬಿತ್ತು ಅಂತಲೇ ಇವ್ರಿಗೆ ಅರ್ಥ ಆಗ್ತಿರಲ್ಲ. ಅಷ್ಟರಲ್ಲೇ ಆ ರೂಮಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಳೋ ಥರ ಶಬ್ದ ಕೇಳಿಸ್ತಿರುತ್ತೆ. ಆ್ಯಂಡ್ ಲಿಟ್ರಲಿ ಅನು ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಇವಾಗ ಅವಳಿಗೂ ಕೂಡ ತುಂಬ ಭಯ ಆಗೋದಕ್ಕೆ ಶುರು ಆಗುತ್ತೆ. ಅವಳು ಸಾನ್ವಿ ಕೈ ಇಟ್ಕೊಂಡು, ಏನಾಗ್ತಿದೆ ಸಾನ್ವಿ, ಇಲ್ಲಿ ನಿನಗೂ ಕೇಳಿಸ್ತಿದೆ ಯಾರೋ ಅಳ್ತಿರೋದು ಅಂತ. ಸಾನ್ವಿಗೆ ಇದು ಒಂದಿನ ಮುಂಚೆಯಿಂದಾನೇ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ಆ್ಯಂಡ್ ಇವಾಗ ಅವಳು ಹೇಳಿದಾಗ ಆ್ಯಕ್ಚುಲಿ ಅನುಗೂ ಅನಿಸುತ್ತೆ ಇದೇನೋ ತುಂಬ ಸೀರಿಯಸ್ ಇಶ್ಯೂ ನಡೀತಿದೆ ಅಂತ. ಅವಳು ಅವತ್ತೇ ಹೇಳ್ತಾಳೆ, ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ದಿನ ಬೆಳಗಾಗಿದ್ದ ತಕ್ಷಣವೇ ಫಸ್ಟ್ ನಾವು ಒಂದು ದೇವಸ್ಥಾನ ಇದೆ ಹತ್ರದಲ್ಲೇ, ಅಲ್ಲಿ ಹೋಗೋಣ, ಅಲ್ಲೊಬ್ರು ಬಾಬಾ ಇದ್ದಾರೆ, ಅವ್ರಿಗೇನಾಗಿದೆ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಅಂತ. ಸಾನ್ವಿ ಮತ್ತು ಅನು ಇಬ್ಬರು ಕೂಡ ಮಾರನೇ ದಿನ ಕ್ಲಾಸಸ್ನ ಬಂಕ್ ಮಾಡಿ ಅವರು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನ ಹತ್ರ ಹೋದಾಗ ಬಾಬಾ ನೋಡಿದ ತಕ್ಷಣವೇ, ಏನಾಯ್ತಮ್ಮ, ಬಂದು ಕೂತ್ಕೋ, ಏನಕ್ಕೊಂಥರ ಮೈಯೆಲ್ಲ ಹುಷಾರು ತಪ್ಪದಂಗಿದೆ ಅಂತ ಕೇಳಿದಾಗ ಅವರಾಗಿದ್ದೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಾಬಾ ಅವನ ಕೈನ ಸಾನ್ವಿ ಇಲ್ಲಿ ಫೋರ್ಹೆಡ್ ಹತ್ರ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ಒಂದು 2 ನಿಮಿಷ ಏನೇನೋ ಮಂತ್ರಗಳು ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಾಗಿದ್ಮೇಲೆ ಸಾನ್ವಿ ಕೈ ತೊಗೊಂಡ್ಬಿಟ್ಟು ಕೈನ ಕೂಡ ಹಿಡ್ಕೊಂಡ್ಬಿಟ್ಟು ಮಂತ್ರಗಳು ಹೇಳಿದ್ಮೇಲೆ ಅವರು ಡೈರೆಕ್ಟಾಗಿ ಒಂದು ವಿಷಯನ ಹೇಳ್ತಾರೆ. ನಿನಗೆ ತುಂಬ ಹತ್ತಿರವಾಗಿರೋ ಯಾರೋ ಒಬ್ರು ವ್ಯಕ್ತಿ ನಿನ್ನ ಕಂಪ್ಲೀಟಾಗಿ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಮನೆಯವರು ಸೇರಿಬಿಟ್ಟು ನಿನ್ನ ಮೇಲೆ ಮಾಟ ಮಂತ್ರನ ನಡೆಸಿದ್ದಾರೆ. ಅದೆಷ್ಟು ಕೆಟ್ಟದಾಗಿ ಅವ್ರು ಮಾಡಿದ್ದಾರೆ ಅಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಿನ್ನ ಇಡೀ ಜೀವನ ಒಂದೊಂದಾಗಿ ಹಾಳಾಗೋದಕ್ಕೆ ಶುರು ಆಗುತ್ತೆ. ಇವಾಗ ನಿನಗೆ ಬರೀ ಹುಷಾರು ತಪ್ಪೋದು ಏನೇನೋ ಆ ಥರ ಫೀಲ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನಿನಗೆ ಗೊತ್ತಾಗತ್ತೆ ಅವ್ರು ಯಾವ ಮಟ್ಟಗ ಮಾಟ ಮಂತ್ರನ ಮಾಡಿದ್ದಾರೆ ಅಂತ. ಅವ್ರು ಮಾಡಿರೋ ಈ ಮಾಟ ಮಂತ್ರದಿಂದ ನಿನ್ನ ಅಕ್ಕಪಕ್ಕ ಯಾವತ್ತೂ ಕೂಡ ಒಂದು ಕೆಟ್ಟ ಆತ್ಮ ಸುತ್ತಾನೇ ಇರುತ್ತೆ. ಯಾವಾಗಲೂ ಯಾಕೆ, ಇವಾಗಲೂ ಕೂಡ ನಿನ್ನ ಅಕ್ಕಪಕ್ಕದಲ್ಲಿ ಆ ಆತ್ಮ ಸುತ್ತಾನೇ ಇದೆ. ಇದೆಲ್ಲದಕ್ಕೂ ಪರಿಹಾರ ಒಂದೇ ಒಂದು, ನಾನು ನಿನಗೆ ಒಂದು ತಾವೀಸ್ನ ಕೊಡ್ತೀನಿ, ಈ ತಾವೀಸ್ನ ನೀನು ಕಟ್ಕೋ, ಯಾವುದೇ ಕಾರಣಕ್ಕೂ ಕೂಡ ಈ ತಾವೀಸ್ನ ಬಿಚ್ಚಕ್ಕೆ ಹೋಗ್ಬೇಡ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ತಾವೀಸ್ನ ಎಷ್ಟಾಗುತ್ತೋ ಅಷ್ಟು ಪ್ಯೂರಿಟಿಯಿಂದ ಮೇಂಟೈನ್ ಮಾಡು. ಯಾವ್ದ್ಯಾವುದೋ ಜಾಗಕ್ಕೆ ಹಾಕ್ಕೊಂಡು ಹೋಗೋದು, ಅದನ್ನು ತೆಗ್ದು ಎಲ್ಲೆಲ್ಲೋ ಇಡೋದು, ಯಾವುದಾದ್ರೂ ಸರಿ ಇಲ್ದಿರೋ ಜಾಗಕ್ಕೆ ಅದನ್ನು ಹಾಕ್ಕೊಂಡು ಹೋಗೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಇದು ಏನಾದರೂ ಶಕ್ತಿ ಕಳ್ಕೊಂಡ್ರೆ ಮತ್ತೆ ಆತ್ಮ ನಿನಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಅದಾಗಿದ್ಮೇಲೆ ಬಾಬಾ ಒಂದು ನಿಂಬೆಹಣ್ಣನ್ನು ಕೂಡ ಕೊಟ್ಟು ಅದಕ್ಕೆ ಏನೇನೋ ಲೈಕ್ ಕುಂಕುಮ ಎಲ್ಲ ಹಚ್ಚಿ ಮಂತ್ರಗಳನ್ನೆಲ್ಲ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬಿಟ್ಟು ಕಟ್ಟಿ ಅವಳ ಕೈಗೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನೀನಿವಾಗಿರೋ ರೂಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇದನ್ನು ಡೋರ್ ಹತ್ರ ಕಟ್ಟಾಕು, ಅದರಿಂದ ಆ ಕೆಟ್ಟ ಶಕ್ತಿ ನಿನ್ನ ಮತ್ತು ನಿನ್ನ ಮನೆಯಲ್ಲಿರೋ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಇದೊಂದು ಸ್ವಲ್ಪ ದಿವಸ ತನಕ ನೋಡೋಣ, ಏನಾದರೂ ಸರಿಯಾಗಿಲ್ಲ ಅಂದರೆ ಮತ್ತೆ ನನ್ನ ಹತ್ರ ಬಾ ಅಂತ ಹೇಳಿ ಅವ್ರ ಆಶೀರ್ವಾದ ಕೊಟ್ಟು ಇವಾಗ ವಾಪಸ್ ಕಳಿಸ್ತಾರೆ. ಅವತ್ತು ಸಾನ್ವಿ ವಾಪಸ್ ಬಂದಿದ ಮೇಲೆ
ಫುಲ್ ದಿನ ನಾರ್ಮಲ್ ಆಗಿರುತ್ತೆ. ಅವಳಿಗಿದ್ದಿದ್ದ ಹೈ ಫೀವರು ಕೂಡ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು. ಒಂದು 2-3 ದಿನ ಎಲ್ಲ ಮತ್ತೆ ನಾರ್ಮಲ್ ಆಗೋದಕ್ಕೆ ಶುರು ಆಗುತ್ತೆ. ಆದರೆ ಇದ್ದಕ್ಕಿದ್ದಂತೆ ಅವಳಿಗೊಂದು ನ್ಯೂಸ್ ಗೊತ್ತಾಗುತ್ತೆ. ಮನೆಯಿಂದ ಕಾಲ್ ಬಂದಾಗ ಸಾನ್ವಿ ಕಾಲ್ನ ಖುಷಿಯಿಂದ ಎತ್ತುತ್ತಾಳೆ. ಆದರೆ ಆ ಕಡೆ ಸಾನ್ವಿ ಅವ್ರ ಅಮ್ಮ ಅಳ್ತಾ ಹೇಳ್ತಿರ್ತಾರೆ, ಪುಟ್ಟ, ಅಜ್ಜಿ ತೀರೋದ್ರು ಕಣೆ, ಆದರೆ ನೀನು ಮನೆ ಹತ್ರ ಬಾ, ಅವ್ರ ಅಂತಿಮ ಕ್ರಿಯೆ ನಡೆಸ್ಬೇಕು ಅಂತ. ಅದನ್ನು ಕೇಳಿದ ಸಾನ್ವಿ ಮನಸ್ಸೆಲ್ಲ ಮುರಿದೋಗ್ಬಿಡುತ್ತೆ. ಅವಳು ಚಿಕ್ಕವಳಿಂದಾನು ಅವಳ ಅಜ್ಜಿ ಹತ್ರನೇ ತುಂಬ ಆಟಾಡಿ ಬೆಳೆದಿರ್ತಾಳೆ. ಆದರೆ ಆಲ್ ಆಫ್ ಅ ಸಡನ್ ಯಾವುದೋ ಕಾರಣಕ್ಕೆ ಚೆನ್ನಾಗಿರೋ ಅವ್ರ ಅಜ್ಜಿ ಇವಾಗ ಇದ್ದಕ್ಕಿದ್ದಂತೆ ಸತ್ತೋಗ್ಬಿಟ್ಟಿದ್ರು. ಅದನ್ನು ಕೇಳಿದ ಸಾನ್ವಿಗೆ ತುಂಬ ಬೇಜಾರಾಗಿ ಅವಳು ಏನೂ ಯೋಚನೆ ಮಾಡಿಲ್ಲದೆ ಅವತ್ತೇ ರಾತ್ರಿ ಅವಳು ವಾಪಸ್ ಅವ್ರ ಊರಿಗೆ ಹೊರಡ್ತಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಮಂಗಳೂರು ಬಂದಿದ ಮೇಲೆ ಅವಳು ಮನೆ ಹೋಗಿ ನೋಡಿದಾಗ ಅವ್ರ ಅಜ್ಜಿನ ಅಲ್ಲೆಲ್ಲ ಮಲಗಿಸಿ ಅಂತಿಮ ಕ್ರಿಯೆಗಳನ್ನೆಲ್ಲ ಮಾಡ್ತಿದ್ರು. ಆದರೆ ಸಾನ್ವಿ ಇಲ್ಲಿ ಒಂದು ದೊಡ್ಡ ತಪ್ಪನ್ನ ಮಾಡಿರ್ತಾಳೆ. ಆ ಬಾಬಾ ಹೇಳಿರ್ತಾರೆ, ಈ ತಾವೀಸ್ನ ಯಾವುದೇ ಕಾರಣಕ್ಕೂ ಇಂಪ್ಯೂರ್ ಇರೋ ಜಾಗ, ನಾರ್ಮಲ್ ಆಗಿಲ್ದಿರೋ ಜಾಗಕ್ಕೆ ಹಾಕೊಂಡು ಹೋಗ್ಬಾರ್ದು, ತೆಗ್ದಿಡ್ಬೇಕು ಅಂತ. ಮನೆಯಲ್ಲಿ ಸಾವು ಡೆಫಿನೆಟ್ಲಿ ಪ್ಯೂರ್ ಅಲ್ವೇ ಅಲ್ಲ. ಆ ಥರ ಜಾಗಕ್ಕೆ ಅವಳು ಆ ತಾವೀಸ್ನ ಹಾಕೊಂಡು ಹೋಗಿದ್ಲು. ಅವತ್ತು ಅವಳು ರಿಯಲೈಸೇ ಮಾಡಲ್ಲ. ಆ ಅಂತಿಮ ಕ್ರಿಯೆ ಎಲ್ಲ ಮುಗ್ದಿದ ಮೇಲೆ ನೆಕ್ಸ್ಟ್ ದಿನ ಅವಳಿಗೆ ಸಣ್ಣಗೆ ಹಿಟ್ಟಾಗತ್ತೆ. ಶಿಟ್, ಅವ್ರ ಬಾಬಾ ಅವ್ರು ಹೇಳಿದ್ರಲ್ವಾ ಈ ತಾವೀಸ್ನ ಬಿಚ್ಚಿಡ್ಬೇಕಿತ್ತು ಅಂತ, ನಾನು ನೋಡಿದ್ರೆ ಮರ್ತು ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ಆವಾಗ ಅವಳದನ್ನು ಬಿಚ್ಚಿಬಿಟ್ಟು ಒಂದ್ಸತಿ ನೀರಿಗೆ ಹಾಕ್ತಾಳೆ. ಆಮೇಲೆ ಮತ್ತೆ ಅದನ್ನು ವಾಪಸ್ ಹಾಕೊತಾಳೆ. ನೀರಂದರೆ ಗಂಗಾಜಲ್ ಆ ಥರದಕ್ಕೆ ಎಂತಕ್ಕೂ ಹಾಕಿ ಪ್ಯೂರ್ ಆಗತ್ತೆ ಅಂತ ಅನ್ಕೊಂಡು ಅವಳು ಮತ್ತೆ ಅದನ್ನು ಹಾಕೊಂತಾಳೆ. ಅವತ್ತು ಸಾನ್ವಿಗೆ ಮತ್ತೆ ಹುಷಾರ್ ತಪ್ಪೋದಕ್ಕೆ ಶುರು ಆಗುತ್ತೆ. ವಿಪರೀತವಾದ ಜ್ವರ, ಮೈಕೈ ಎಲ್ಲ ತುಂಬ ನೋವ್ತಿತ್ತು. ಅದನ್ನು ಅವ್ರ ಅಪ್ಪ ಅಮ್ಮ ನೋಡಿಬಿಟ್ಟು ಅವ್ರ ಅಜ್ಜಿ ಸತ್ತೋಗಿರೋ ಕಾರಣದಿಂದ ಪಾಪ ಅವಳಿಗೆ ಈ ಥರ ಎಲ್ಲ ಆಗ್ತಿದೆ ಅಂತ ಅನ್ಕೊಂಡು ಮಧ್ಯಾಹ್ನನೇ ಮಲ್ಕೋ ಬಾಪುಟ್ಟ ಅಂತ ಹೇಳಿ ಬೆಡ್ಗೆ ಊಟ ಎಲ್ಲ ತಂದ್ಕೊಟ್ಟು ಅವಳನ್ನ ನೋಡ್ಕೊತಿರ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ಸಾನ್ವಿ ಹಿಂದೆ ಏನೇನೆಲ್ಲ ಘಟನೆಗಳು ನಡೆದಿದೆ ಅಂತ. ಸಾನ್ವಿ ಅದನ್ನು ಯಾವುದು ಕೂಡ ಹೇಳ್ಕೊಂಡು ಕೂಡ ಇರಲ್ಲ. ಅದಾಗಿದ ಮೇಲೆ ಸಾನ್ವಿ ಅದೇ ರೀತಿಯಲ್ಲಿ ಬೆಡ್ ಮೇಲೆ ಮಲಗಿದ್ಲು. ಸ್ವಲ್ಪ ಹೊತ್ತು ಆಗ್ತಾ ಸಾನ್ವಿ ವಿಪರೀತವಾಗಿ ವಿಚಿತ್ರವಾಗಿ ನಡ್ಕೊಳ್ಳೋದಕ್ಕೆ ಶುರು ಆಗ್ತಾಳೆ. ಊಟದ ತಟ್ಟೆ ತಂದುಕೊಟ್ರೆ ಅವಳ ತಟ್ಟೆನ ಎತ್ತಿ ಹಾಗೆ ಎಸ್ದು ಬಿಡ್ತಿದ್ಲು. ಆ್ಯಂಡ್ ಅದಾಗಿದ ಮೇಲೆ ಅವಳ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟು ಒಂಥರ ಗರ್ಗ್ಲಿಂಗ್ ವಾಯ್ಸಲ್ಲಿ ಅವಳು ಏನೋ ಒಂಥರ ಮಂತ್ರಗಳನ್ನ ಬಾಯಿಂದ ಹೇಳ್ತಿದ್ಲು. ಅದು ಅವ್ರಿಗೆ ಏನಾಗ್ತಿದೆ ಅಂತಲೇ ಅರ್ಥ ಆಗಿಲ್ಲ. ಸಾನ್ವಿ ಏನಾಯಿತು ಅಂತ ಹೇಳಿ ಎದೋಳ್ಸೋದಕ್ಕೆ ಪ್ರಯತ್ನ ಪಟ್ಟರೆ ಸಡನ್ನಾಗಿ ತಲೆ ಸುತ್ತಿ ಮತ್ತೆ ಬಿದ್ದೋಗ್ಬಿಡ್ತಾಳೆ. ಇದೇ ಥರ ಆಗ್ತಿತ್ತು. ಅವ್ರ ಅಮ್ಮಗೆ ಸ್ವಲ್ಪ ಭಯ ಆಗೋದಕ್ಕೂ ಶುರು ಆಗುತ್ತೆ. ಆದರೆ ಮೇ ಬಿ ಅವಳು ಹುಷಾರಿಲ್ದಿರೋ ಕಾರಣದಿಂದ ಈ ಥರ ಎಲ್ಲ ಆಗ್ತಿದೆ ಅಂತ ಅವ್ರು ಅವತ್ತಿಗೆ ಹಾಗೆ ಬಿಡ್ತಾರೆ. ಅದೇ ದಿನ ರಾತ್ರಿ ಸಾನ್ವಿಗೆ ವಿಪರೀತ ಯಾರೋ ಅವಳ ಹೊಟ್ಟೆಯಿಂದ ಕರಳನ್ನ ಕಿತ್ತಿರೋ ಥರ ನೋವಾಗೋದಕ್ಕೆ ಶುರು ಆಗುತ್ತೆ. ಎದ್ಬಿಟ್ಟು ಜೋರಾಗಿ ಅಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವಳ ಬಾಯಿಂದ ವಾಯ್ಸೇ ಬರಲಿಲ್ಲ. ಅವಳ ಹೊಟ್ಟೆನ ಇಟ್ಕೊಂಡು ಅವ್ರ ಅಮ್ಮ ಕಡೆಗೆ ನಡ್ಕೊಂಡು ಹೋಗ್ತಿದ್ಲು. ಆದರೆ ಅವಳ ಮೈಯಲ್ಲಿ ಚೂರು ಕೂಡ ಪಾಪ ಶಕ್ತಿನೇ ಉಳಿದಿರಲಿಲ್ಲ. ಇನ್ನೇನು ಅವ್ರ ಅಮ್ಮ ರೂಮ್ ಹತ್ರ ಹೋಗೋ ಅಷ್ಟರಲ್ಲೇ ಸಾನ್ವಿ ಇವಾಗ ತಲೆ ಸುತ್ತಿ ಅಲ್ಲೇ ನೆಲದ ಮೇಲೆ ಜೋರಾಗಿ ಢಮ್ ಅಂತ ಬಿದ್ದೋಗ್ಬಿಡ್ತಾಳೆ. ಆ ಶಬ್ದ ಕೇಳಿಸ್ಕೊಂಡು ಸಾನ್ವಿ ಅವ್ರ ಅಮ್ಮ ಅಪ್ಪ ಇಬ್ಬರು ಆಚೆ ಬಂದು ಸಾನ್ವಿನ ಎತ್ಕೊಂಡು ಹೋಗ್ಬಿಟ್ಟು ಬೆಡ್ ಮೇಲೆ ಇಟ್ಟಾಗ ಆವಾಗ ಸಾನ್ವಿ ಮತ್ತೆ ಎಚ್ಚರಾಗಿ ಈ ಸಲ ಅವಳು ಲಿಟ್ರಲಿ ಅವ್ರ ಅಪ್ಪ ಕುತ್ತಿಗೆನ ಇಟ್ಕೊಂಡ್ಬಿಟ್ಟು ನನ್ನ ಬಿಟ್ಬಿಡು, ನನ್ನ ಸಾಯೋದಕ್ಕೆ ಬಿಟ್ಬಿಡು, ನನಗೆ ಬೇಡ ಇದೆಲ್ಲ, ನನಗೆ ಅವಳು ಬೇಕು, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ, ಈ ಥರ ಏನೇನೋ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಸಾನ್ವಿ ಅವ್ರ ಅಮ್ಮಗೆ ಡೌಟ್ ಆಗೋದಕ್ಕೆ ಶುರು ಆಗುತ್ತೆ. ಇದು ಬರೀ ಅವಳಿಗೆ ಹುಷಾರಿಲ್ದಿರೋದಲ್ಲ, ಏನೋ ಒಂದು ಕೆಟ್ಟ ಆತ್ಮ, ಏನೋ ಒಂದು ಕೆಟ್ಟ ಶಕ್ತಿ ಅವಳಲ್ಲಿದೆ ಅನ್ಸತ್ತೆ. ಅದೇ ಈ ಥರ ಎಲ್ಲ ಅವಳ ಹತ್ರ ಮಾಡಿಸ್ತಿದೆ ಅಂತ ಅವ್ರ ಅಮ್ಮಗೆ ಎಲ್ಲೋ ಒಂದು ಕಡೆ ಚೂರು ಹಿಂಟ್ ಸಿಗತ್ತೆ. ಅದಾಗಿದ ಮೇಲೆ ಡೈರೆಕ್ಟಾಗಿ ಅನು ಕಾಲ್ ಮಾಡಿ ಸಾನ್ವಿಗೆ ಏನಾಗಿತ್ತು, ಅವಳೆಂತಕ್ಕೆ ಒಂಥರ ಇದ್ದಾಳೆ ಅಂತೆಲ್ಲ ಕೇಳಿದಾಗ ಅನು ಆಗಿರೋದೆಲ್ಲನೂ ಕೂಡ ಅವ್ರ ಅಮ್ಮಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದಾಗಿದ ನಂತರ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಿಲ್ಲದೆ ಸಾನ್ವಿ ಅವ್ರ ಅಮ್ಮ ಅವ್ರ ಮಂಗಳೂರಲ್ಲೇ ಅವ್ರಿಗೆ ಗೊತ್ತಿರೋ ಮನೆ ದೇವ್ರ ಹತ್ರ ಒಂದು ಅರ್ಚಕರು ಅಥವಾ ಪೂಜಾರಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಸಾನ್ವಿನ ತೋರಿಸಿದಾಗ ಅವರು ಕೂಡ ಸಾನ್ವಿನ ಕ್ಲೀನಾಗೆಲ್ಲ ನೋಡಿ ದೇವ್ರ ಹತ್ರ ಒಂದು ನಿಂಬೆಹಣ್ಣೇನೋ ಇಟ್ಬಿಟ್ಟು ಒಂದು ರಿಚುವಲ್ನ ನಡೆಸ್ತಾರೆ. ಆ ರಿಚುವಲಲ್ಲಿ ಏನಾಗುತ್ತೆ ಅಂದರೆ ತೆಂಗಿನಕಾಯಿ ಹೊಡೆದಾಗ ತೆಂಗಿನಕಾಯಿ ಒಳಗಡೆಯಿಂದ ಕಪ್ಪು ಕಲರ್ ಏನೋ ನೀರು ಬರುತ್ತೆ. ಆವಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಮತ್ತು ಆ ಅರ್ಚಕರು ಕೂಡ
ಆ ಬಾಬಾ ಏನು ಹೇಳಿದ್ನೋ ಅದೇ ಥರ ಸೇಮ್ ಹೇಳ್ತಾರೆ. ಯಾರೋ ಒಬ್ರು ವ್ಯಕ್ತಿ ಇವಳಿಗೆ ಹತ್ರವಾಗಿರೋರೆ ಇವಳ ಲೈಫ್ನ ಹಾಳು ಮಾಡಬೇಕು ಅಂತ ಮಾಟ ಮಂತ್ರ ಮಾಡಿಸಿದ್ದಾರೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಯಾವ ಥರದಂದರೆ, ಒಂದು ಆತ್ಮ ಯಾವಾಗಲೂ ಇವಳ ಹತ್ರನೇ ಸುತ್ತುತ್ತಿರತ್ತೆ. ಅದು ನಿಧಾನವಾಗೇ ಇವಳನ್ನ ಸಾಯೋ ರೀತಿಯಲ್ಲಿ ಮಾಡುತ್ತೆ. ಒಂದೊಂದಾಗೇನೆ ಒಳ್ಳೇದಾಯ್ತು, ನೀವು ಇವಳನ್ನ ಇವಾಗಲೇ ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ಏನಾದರೂ ತಪ್ಪಿದ್ರೆ ಅಮಾವಾಸ್ಯೆ ರಾತ್ರಿ ಬರ್ತಿತ್ತು, ಅವತ್ತು ತನಕ ಏನಾದರೂ ಬಿಟ್ಟಿದ್ರೆ ಮೋಸ್ಟ್ ಪ್ರಾಬಬ್ಲಿ ಸಾನ್ವಿ ಉಳಿತಾನೇ ಇರಲಿಲ್ಲ. ಅದೆಲ್ಲ ಹೇಳಿದ ಮೇಲೆ ಅವ್ರ ಅಪ್ಪ ಅಮ್ಮಗೆ ಯಾವ ಥರ ಆಗಿಬಿಡುತ್ತೆ ಅಂದರೆ, ಅವ್ರ ಪಾಪ ಅಳ್ತಾ ಅಂಥ ಇನ್ನೋಸೆಂಟ್ ಹುಡುಗಿ ಅವಳಿಗೇನೋ ಗೊತ್ತಿಲ್ದಿರೋದು ಯಾರು ಆ ಥರ ಮಾಡಿರ್ತಾರೆ ಅಂತ ಅವ್ರಿಗೆ ಅಷ್ಟೆಲ್ಲ ಬೇಜಾರಾಗುತ್ತೆ. ಅದಾಗಿದ್ಮೇಲೆ ಸಾನ್ವಿಗೆ ಮನೆಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಒಂದು ಪೂಜೆ ನಡೆಸ್ತಾರೆ. ಪೂಜೆ ಎಲ್ಲ ನಡೆಸಿದ ಮೇಲೆ ಸಾನ್ವಿ ಕುಂಕುಮ ಹಾಕಿ ಅವಳಿಗೆ ಹೊಸದೊಂದು ಯಂತ್ರ ಎಲ್ಲ ಕಟ್ಬಿಟ್ಟು ಇನ್ನೊಂದು 2 ವಾರ ತನಕ ಈ ಯಂತ್ರನ ಅವಳು ಯಾವುದೇ ರೀತಿಯಲ್ಲೂ ತೆಗಿಬಾರ್ದು ಅಂತ ಹೇಳ್ತಾರೆ. ಆ 2 ವಾರ ಅಲ್ಲಿ ಸಾನ್ವಿ ಕಂಪ್ಲೀಟಾಗಿ ರಿಕವರ್ ಆಗ್ತಾಳೆ. ಅದಾಗಿದ್ಮೇಲೆ ವಾಪಸ್ ಅವಳು ಹಾಸ್ಟೆಲ್ಗೂ ಕೂಡ ಹೋಗ್ತಾಳೆ. ಸಾನ್ವಿಗೆ ಇದೆಲ್ಲ ಆಗಿದ್ಮೇಲೆ ಒಂದಂತೂ ಗೊತ್ತಾಗುತ್ತೆ, ದಟ್ ಆ ಮಾಟ ಮಂತ್ರ ಅದೆಲ್ಲ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಅವಳ ಬೆಸ್ಟ್ ಫ್ರೆಂಡ್ ನೇಹಾನೇ ಅಂತ. ಅವತ್ತು ಅವ್ರ ಮನೆಯಲ್ಲಿ ತಿನ್ನಕ್ಕೆ ಹೋದಾಗ್ಲೇ ಅವಳು ಆ ಊಟದ್ರಲ್ಲಿ ಏನೋ ಹಾಕ್ಕೊಟ್ಟಿದ್ಲು. ಮತ್ತು ಆ ಬ್ರೇಸ್ಲೆಟ್ ಇರತ್ತಲ್ವಾ, ಆ ಬ್ರೇಸ್ಲೆಟ್ ಯಾವುದೋ ಮಾಮೂಲಿ ಬ್ರೇಸ್ಲೆಟ್ ಅಲ್ಲ, ಅದು ಕೂಡ ಮಾಟ ಮಂತ್ರದಿಂದ ಮಾಡಿಸಿರೋ ಬ್ರೇಸ್ಲೆಟೇ ಆಗಿರುತ್ತೆ. ಅದನ್ನು ಆ ಬಾಬಾ ಅವತ್ತು ಅಷ್ಟೊಂದು ನೋಟಿಸ್ ಮಾಡಲ್ಲ. ಆದರೆ ಅರ್ಚಕರು ಆ ಬ್ರೇಸ್ಲೆಟ್ ನೋಡಿದ ತಕ್ಷಣವೇ ಅದನ್ನು ಫಸ್ಟು ಕಿತ್ತಿ ಬೆಂಕಿಗೆ ಹಾಕ್ತಾರೆ. ಅದೆಲ್ಲ ಆಗಿದ್ಮೇಲೆ ಇವಾಗ ಸಾನ್ವಿ ನೇಹಾ ಹತ್ರ ಏನೂ ಹೇಳೋದಕ್ಕೋಗಲ್ಲ, ಏನೂ ಮಾತಾಡೋಕ್ಕೋಗಲ್ಲ. ಅವಳ ಯಂತ್ರನ ದಿನ ಹಾಕ್ಕೊಂಡಿದ್ಲು ಮತ್ತು ಅವಳು ನೇಹಾನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಈ ಕಥೆನ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೂ ಕೂಡ ಇದು ಅರ್ಥ ಆಗಲಿ ಅಂತ. ಒಂದೊಂದು ಸತಿ ಜನ ನಮ್ಮಿಂದ ಜೆಲಸಿ ಪಟ್ಕೊಂಡು ಅವ್ರು ನಮ್ಮ ಥರ ಆಗೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಲೈಫ್ನ ಅವ್ರಿಗಿಂತ ಕೀಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಈ ಥರದ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗೋದು ತುಂಬ ಕಾಮನ್. ನಾವು ಎಷ್ಟೊಂದು ಜನ ಅನ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ್ದೆಲ್ಲ ಹಳ್ಳಿ ಕಡೆ ಆಗುತ್ತೆ, ಇದೆಲ್ಲ ಆಗೋದೇ ಇಲ್ಲ ಅಂತ. ಬಟ್ ರಿಯಾಲಿಟಿಯಲ್ಲಿ ಈ ಥರದ್ದು ಎಷ್ಟೊಂದು ಜನ ಪ್ರಾಕ್ಟೀಸಸ್ ಮಾಡೋರು ನಿಜವಾಗ್ಲೂ ಇರ್ತಾರೆ. ಆ್ಯಂಡ್ ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಅದರ ನೋವೇನು, ಅದರ ಪರಿಣಾಮಗಳು ಏನು, ಎಷ್ಟು ಅದು ಮೆಂಟಲಿ ಮತ್ತು ಫಿಸಿಕಲಿ ಎಫೆಕ್ಟ್ ಮಾಡುತ್ತೆ ಅಂತ. ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ನಿಮಗೆ ಒಂದೇ ಒಂದು ಹೇಳ್ತೀನಿ, ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ನಂಬೇಡಿ. ಯಾರ್ಯಾರೋ ಏನೇನೋ ಕೊಟ್ಟರು ಅಂತ ತಿನ್ನೋದು ಅದೆಲ್ಲ ಮಾಡಬೇಡಿ. ನೀವು ಫ್ರೆಂಡ್ಸ್ ಮಾಡಿಕೊಂಡ್ರು, ಯಾರ ಜೊತೆ ಆದರೂ ಓಡಾಡ್ತಿದ್ರು ಕೂಡ ಎಷ್ಟಾಗುತ್ತೋ ಅಷ್ಟು ಲೈಕ್ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ. ಪಾಪ ಸಾನ್ವಿ ಅಂತ ಇನ್ನೋಸೆಂಟ್ ಹುಡುಗಿ, ಅವಳು ಮಾಡಿದ ಚೂರು ಕೂಡ ಅದರಲ್ಲಿ ತಪ್ಪಿರಲಿಲ್ಲ. ಆದರೆ ನೇಹಾ ಅಂತ ಹುಡುಗಿರು ಕೂಡ ನಮ್ಮ ಜೊತೆ ಇರ್ತಾರೆ ಅನ್ನೋದು ನಾವು ಮರಿಬಾರ್ದು. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಮರ್ತೋಗಿಲ್ದೆ ಗಾಯ್ಸ್ ಲೈಕ್ ಮಾಡಿ. ಹೊಸ ಚಾನಲ್ ಇರೋ ಕಾರಣದಿಂದ ನೀವುಗಳು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಇನ್ನೂ ಈ ಥರ ಕಾಂಟೆಂಟ್ ಮಾಡೋದಕ್ಕೆ. ನಾನು ನಿಮಗೆ ಸಿಗ್ತೀನಿ ಮತ್ತು ಇದೇ ಥರದ ವೀಡಿಯೋಸ್ಗಳ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.